12 ಗಂಟೆ ಶೋಗೆ ಆಲ್ಮೋಸ್ಟ್ 75 kg ಗೀ ರೈಸ್ ರೆಡಿ ಆಯ್ತಾ ಇದೆ. ಅವ್ರಿಗೆ ವೆಜ್ ಕುರ್ಮಾ ರೆಡಿ ಆಯ್ತಾ ಇದೆ. ಬರೋರ್ಗೆಲ್ಲ ಅನ್ನದಾನ ಸಂತರ್ಪಣೆ ಎಲ್ಲ ರೆಡಿ ಮಾಡವ್ರೆ, ವ್ಯವಸ್ಥೆ ಮಾಡವ್ರೆ ಎಲ್ಲರಿಗೂ. ಈಗ ಫಿಲಿಂ ಇಂಡಸ್ಟ್ರಿ ಅವರು ಎಲ್ಲ ಬರ್ತಾ ಇದ್ದಾರೆ. ಮಾಲಾಶ್ರೀ ಮೇಡಮು, ಆರಾಧನಾ ಅವರು, ಮತ್ತೆ ಇವರು ಡೈರೆಕ್ಷನ್ ಇವ್ರು ಮಾಡಿದ್ದಾರೆ ತರುಣ್ ಸುಧೀರ್ ಅವರೆಲ್ಲ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಟೇಬಲ್ ವ್ಯವಸ್ಥೆ ರೆಡಿ ಇದೆ ಊಟದ್ದೆಲ್ಲ. ಬೆಳಿಗ್ಗೆ ಮಾರ್ನಿಂಗ್ ಬಂದು 75 ಒಂದೊಂದು ಶೋಗೂ 75 kg ರೈಸ್ ಬಾತ್ ಹೇಳಿದ್ದಾರೆ. ಒಂದೊಂದು ವೆರೈಟಿ, ಒಂದೊಂದು ಶೋಗೆ ಒಂದೊಂದು ಥರ. ಒಂದೊಂದು ಶೋಗೆ ಪಲಾವು, ಒಂದು ಶೋಗೆ ಮಶ್ರೂಮ್ ಬಿರಿಯಾನಿ, ಮೆಂತ್ಯ ಬಾತು, ಮತ್ತು ಪುದೀನ ಬಾತ್ ಇದೆ, ಪಲಾವ್ ಇದೆ, ಗೀ ರೈಸು, ಮತ್ತೆ ಅದಕ್ಕೆ ಮೊಸರು ಬಜ್ಜಿ ಚಟ್ನಿ ಎಲ್ಲದಕ್ಕೂ ಕಾಂಬಿನೇಷನ್ನು ಊಟ ವ್ಯವಸ್ಥೆ ಇದೆ. ಇವಾಗ ಆಲ್ಮೋಸ್ಟ್ 4 ಗಂಟೆಯಿಂದನೂ ರೆಡಿ ಮಾಡ್ತಾ ಇದ್ದೀವಿ. ಈಗ 9 ಗಂಟೆ 9:30 ಇವಾಗ ನೈಟ್ ಶೋ ಕೊಡಲೇಬೇಕಲ್ವಾ. ಈಗ 12 ಗಂಟೆ 1 ನಿಮಿಷಕ್ಕೆ ಶೋ ಇದೆ. ಆ ಬರೋರಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಯಾರು ಹಸ್ಕೊಂಡು ಹೋಗ್ಬಾರ್ದು ಅಂತ. ತುಂಬಾ ಇದೆ ಸರ್, ಅದೆಲ್ಲ ತುಂಬಾ ಇದೆ. ಅದೆಲ್ಲ ಹೊರಗಡೆ ಹುಡುಗರೆಲ್ಲ ನೋಡ್ಕೋತಾ ಇದಾರೆ. ಅದ್ರದ್ದೇನಿಲ್ಲ, ಎಲ್ಲ ಕುಮಾರ್ ಅವ್ರದ್ದೇ ಹ್ಯಾಂಡ್ ಓವರ್. ಜಯನಗರ ಡಿ ಕುಮಾರ್ ಅವ್ರದ್ದು, ಅವರೆಲ್ಲ ಅದನ್ನೆಲ್ಲ ಅವ್ರು ಮೇಂಟೈನ್ ಮಾಡ್ತಾರೆ. ಹಲೋ ಹೇಳಿ ಸರ್. ಸರ್ ಅಭಿಮಾನಿಗಳು ತುಂಬಾ ರಶ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ನಾವೀಗ ಬುಟ್ಟಿ ಥಿಯೇಟರ್ ಬುಟ್ಟ ಆದ್ಮೇಲೆ 1 hourಗೆ ಟಿಕೆಟ್ ಸೋಲ್ಡ್ ಔಟ್. ಈಗ ಥಿಯೇಟರ್ ಅಲ್ಲಿ ಟಿಕೆಟ್ ಸೋಲ್ಡ್ ಔಟ್. ಈಗ 75 kg ಗೀ ರೈಸ್ ಮಾಡ್ತಾ ಇದೀವಿ, ಅದು ಖಾಲಿ ಆಗಲ್ಲ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಕೆ ತಯಾರಿ ಮಾಡ್ತಾ ಇದೀವಿ. ಆದ್ರೂ ಇನ್ನ 75 kg ನೈಟೇ ಮಾಡ್ತೀವಿ. ಏನಿಲ್ಲ ಸರ್, ಏನಿಲ್ಲ ಸರ್, ಆತರ ಏನಿಲ್ಲ. ಎಲ್ಲ ನಾವು ಪ್ಯೂರು ಇದೇ ಬಳಸ್ತಾ ಇರೋದು. ನಾಳೆ ನೈಟ್ ವರ್ಗು ಇರುತ್ತೆ ಸರ್, 6 ಗಂಟೆವರೆಗೂ. 3 ದಿನ ಕಾಟೇರಮ್ಮನ್ ಬೇರೆ ಕೂರ್ಸವ್ರೆ. ದೇವರು ಉತ್ಸವ ಮಾಡಿ 3 ದಿನ ಕಾಟೇರಮ್ಮನ್ ಕೂರ್ಸವ್ರೆ. ಅದ್ರದ್ದೆಲ್ಲ ನಡೀತಾ ಇದೆ. ಹೊರಗಡೆ ಬಂದು ಇದು ದೇವಸ್ಥಾನ ಸಿದ್ದೇಶ್ವರದ ಆಗಿರೋದ್ರಿಂದ ಥಿಯೇಟ್ರು ವೆಜ್ ನಾನ್ ವೆಜ್ ಬಿರಿಯಾನಿ ಮತ್ತೆ ಚಿಕನ್ ಎಲ್ಲ ಹೊರಗಡೆ ಮಾಡಿಸ್ತಾ ಇದ್ದಾರೆ. ಅವರೆಲ್ಲ ಬಂದರೆ ಹೊರಗಡೆನೆ ಊಟ ಮಾಡ್ಕೊಂಡು ಹೊರಗಡೆ ಇದು ಮಾಡ್ತಾರೆ. ನಾನ್ ವೆಜ್ ಎಲ್ಲ ಇಲ್ಲಿ ಏನು ನೋ ಎಂಟ್ರಿ ನಾನ್ ವೆಜ್ ಊಟ. ಇಲ್ಲಿ ಓನ್ಲಿ ವೆಜ್ಜು. ಈ ಥಿಯೇಟ್ರ್ ಬಂದರೆ ವೆಜ್ಜು, ಯಾವುದು ನಾನ್ ವೆಜ್ಜು ಎಂಟ್ರಿನೇ ಇಲ್ಲ ಇಲ್ಲಿ, ಎಲ್ಲ ಹೊರಗಡೆನೆ.